ಹರಿ ಓಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಇಲಮಿನಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಶ್ರೀ ಪುರಂದರದಾಸರ ಗದ್ಯದಲ್ಲಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗದಲ್ಲಿ ದೇವರ ರೂಪ ಚಿಂತನೆ ಎಂಬುದಾಗಿ ಪ್ರಾರಂಭಿಸಿದ್ದೇವೆ. ಇದಕ್ಕೆ ಮುನ್ನುಡಿಯಾಗಿ ನಾವು ಏನನ್ನು ತಿಳಿದುಕೊಳ್ಳಬೇಕು? ದ್ವಿತೀಯ ಭಾಗ ಎಂಬುದರಿಂದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಮೋಕ್ಷ ಜೀವಿಗಳನ್ನು ಉದ್ದೇಶಿಸಿ ಹೇಳುವಾಗ ಪ್ರತಿ ಜೀವರು ಅಂತ್ಯಜಾಪಿ ಯೇ ಭಕ್ತಾಃ ನಾಮ ಜ್ಞಾನಾಧಿಕಾರಿಣಃ ಎಂದಿದ್ದಾರೆ. ಇದರರ್ಥ ಯಾರೇ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಸರ್ವ ಮೋಕ್ಷಾಧಿಕಾರಿಗಳು ಹಾಗೂ ಹರಿಭಕ್ತರು ನಾಮಸ್ಮರಣೆ ಮೂಲಕ ದೇವರ ಆರಾಧನೆಗೆ ಅಧಿಕಾರಿಗಳಾಗಿರುತ್ತಾರೆ ಎಂದರ್ಥ. ಇವರಿಗಿಂತ ಉತ್ತಮ ಮಟ್ಟದಲ್ಲಿರುವವರು ದೇವತೆಗಳು ಹಾಗೂ ಬ್ರಹ್ಮನ ಪರ್ಯಂತವಾಗಿಯೂ ಎಲ್ಲರೂ ಕಡ್ಡಾಯವಾಗಿ ನಾಮಜ್ಞಾನಾದಿಗಳಿಗೆ ಅಧಿಕಾರಿಗಳು ಎಂದು ಹೇಳಿದಂತೆ ಆಯಿತು ಎಂದಿದ್ದಾರೆ. ಇಲ್ಲಿ ನಾವು ಚಿಂತಿಸಬೇಕಾದದ್ದು ಭಗವಂತನ ಆರಾಧನೆಗೆ ಬೇಕಾದದ್ದು ಅವನ ನಾಮಸ್ಮರಣೆ. ನಾಮಸ್ಮರಣೆ ಅಂತ ಹೇಳಿದ ಕೂಡಲೇ ಎಲ್ಲ ಶಬ್ದವೂ ಭಗವಂತನನ್ನು ಹೇಳುವುದರಿಂದ ಯಾವ ನಾಮವನ್ನು ಕರೆದರೂ ಅದು ಭಗವಂತನನ್ನೇ ಉದ್ದೇಶಿಸಿ ಹೇಳುತ್ತದೆ. ಆದ್ದರಿಂದ ಅದು ನಾಮಸ್ಮರಣೆ ಆಯಿತಾ ಎಂದು ಹೇಳಿದರೆ, ವಸ್ತುಸ್ಥಿತಿಯಲ್ಲಿ ಎಲ್ಲ ನಾಮವು ಭಗವಂತನನ್ನೇ ಉದ್ದೇಶಿಸಿ ಹೇಳುವುದು ಖಂಡಿತ ಸರಿ. ಅದು ಧ್ವನ್ಯಾತ್ಮಕವಾಗಿರಲಿ ವರ್ಣಾತ್ಮಕವಾಗಿರಲಿ ಎಲ್ಲವೂ ಭಗವಂತನನ್ನೇ ಹೇಳುವುದು. ಆದರೆ ಯಾವ ಜೀವರು ಯಾವ ಶಬ್ದವನ್ನು ಉಚ್ಚರಿಸಿದರೂ ಇದು ಭಗವಂತನನ್ನು ಹೇಗೆ ಮುಟ್ಟುತ್ತದೆ ಎಂಬತಕ್ಕಂಥ ಅನುಸಂಧಾನ ಇಲ್ಲದ ಯಾವ ಶಬ್ದವೂ ಸಹ ಫಲಕಾರಿಯಾಗುವುದಿಲ್ಲ. ಇದರ ಅರ್ಥವೇನೆಂದರೆ, ನಾವು ಯಾವುದೇ ಶಬ್ದವನ್ನು ಮಾಡಿದರೂ ಅದು ಭಗವಂತನ ಮುಟ್ಟುವಂತೆ ಇರಬೇಕು. ಅಂದರೆ ಭಗವಂತನ ನಾಮಸ್ಮರಣೆಯೊಂದಿಗೆ ಅವನ ಗುಣವನ್ನು, ಅವನ ಕ್ರಿಯೆಯನ್ನು, ಅವನ ಮಹಾತ್ಮೆಯನ್ನು ಅದರಲ್ಲಿ ನಾವು ಕಾಣಬೇಕು, ಅದರಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಅದಿಲ್ಲದೆ ಕೇವಲ ಶಬ್ದ ಅಂದರೆ ಅದು ಹರಿಸ್ಮರಣೆ ಆಗುವುದಿಲ್ಲ. ಇದನ್ನು ಹೇಗೆ ನಾವು ತಿಳಿದುಕೊಳ್ಳೋದು? ಹರಿಕಥಾಮೃತ ಸಾರ ಕಾರಣ ಕರುಣಾ ಸಂಧಿಯಲ್ಲಿ ಶ್ರೀ ಜಗನ್ನಾಥದಾಸರು ಒಂದು ಶಬ್ದವನ್ನು ಹೇಳಿದ್ದಾರೆ. ಏನಂತ?
ಶ್ರವಣ ಮನಕಾನಂದ ನೀವುದು ಇಹ ಪರದೊಳಗೆ ಎಂದ ಮೊದಲನೇ ವಾಕ್ಯದಲ್ಲಿ ಶ್ರವಣ ಮನಕಾನಂದ ನೀವುದು. ಯಾವುದೇ ಶಬ್ದ ನಾವು ನುಡಿದಾಗ ಅದು ನಮಗೆ ಕೇಳಿಸಿಕೊಳ್ಳುತ್ತೀವಿ, ಅಂತರಂಗದಲ್ಲಿ ನಾವು ಕೇಳಿಸಿಕೊಳ್ಳುತ್ತೇವೆ. ನಾವು ಬೇರೆ ಯಾರೂ ಕೇಳಿಸಿಕೊಳ್ಳಲಿ ಬಿಡಲಿ, ಪ್ರಪ್ರಥಮವಾಗಿ ಶ್ರವಣಾಧಿಕಾರಿಗಳು ನಮ್ಮ ಶಬ್ದಕ್ಕೆ ನಾವೇ ಆಗಿರುತ್ತೇವೆ. ಅಂದರೆ ನಾವು ವೇದ ಪಾಠವನ್ನು ಓದುತ್ತೇವೆ, ಶಾಸ್ತ್ರ ಪಾಠವನ್ನು ಓದುತ್ತೇವೆ, ಸ್ತೋತ್ರ ಪಾಠವನ್ನು ಓದುತ್ತೇವೆ, ಪುರಾಣವನ್ನು ಓದುತ್ತೇವೆ, ಇತಿಹಾಸವನ್ನು ಓದುತ್ತೇವೆ. ಏನೇ ಓದಿದರೂ ಶಬ್ದ ಬಂದ ಕೂಡಲೇ ಯಾರು ಫಸ್ಟು ಮೊಟ್ಟ ಮೊದಲಿಗೆ ಕೇಳಿಸಿಕೊಳ್ಳುವರು? ನಾವೇ ಆಗಿರುತ್ತೇವೆ. ಶ್ರವಣ ಅಂದರೆ ಈ ಶಬ್ದವನ್ನು ಕೇಳಿಸಿಕೊಳ್ಳತಕ್ಕಂಥವರು. ಆದ್ದರಿಂದ ಶ್ರವಣಕ್ಕೆ ಎಲ್ಲರೂ ಅಧಿಕಾರಿಗಳಿಂದ ಅಂದರೆ ಏನರ್ಥ? ಎಲ್ಲರ ಶಬ್ದ ಹೊರಗೆ ಬಂದ ಕೂಡಲೇ ಮೊಟ್ಟ ಮೊದಲಿಗೆ ಅವರೇ ಅದನ್ನು ಕೇಳಿಸಿಕೊಳ್ಳುತ್ತಾರೆ. ಆದರೆ ಯಾರಿಗೆ ಶ್ರವಣ ದೋಷ ಇರುತ್ತೋ ಅವರಿಗೆ ಶಬ್ದವನ್ನು ಹೇಳಲು ಬರುವುದೇ ಇಲ್ಲ. ಅವರು ಕೇವಲ ಧ್ವನ್ಯಾತ್ಮಕ ಶಬ್ದವನ್ನು ಹೇಳುತ್ತಾರೆ. ಅಥವಾ ಶ್ರವಣೇಂದ್ರಿಯ ನಂತರದಲ್ಲಿ ದೋಷಯುಕ್ತವಾದಾಗ ಅವರು ವರ್ಣಾತ್ಮಕ ಶಬ್ದವನ್ನು ಹೇಳಿದರೂ ಅವರೇ ಕೇಳಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಆಗ ಅವರು ಅನಧಿಕಾರಿಗಳಾಗಿರುತ್ತಾರೆ. ಯಾವ ನಿಮಿತ್ತವಾಗಿ? ಶ್ರವಣೇಂದ್ರಿಯ ದೋಷ ನಿಮಿತ್ತಕವಾಗಿ. ಈ ದೋಷವನ್ನು ನಮಗೆ ಗೊತ್ತಾಗತ್ತೆ. ಅಂದರೆ ಯಾರು ಕಿವುಡಾಗಿರುತ್ತಾರೋ ಅವರಿಗೆ ಯಾವ ಶಬ್ದವನ್ನು ಹೇಳಿದರೂ ಫಲಪ್ರದವಾಗುವುದಿಲ್ಲ ಅಂತ. ಆದ್ದರಿಂದ ಶ್ರೀ ಜಗನ್ನಾಥದಾಸರು ಒಂದು ಪರೀಕ್ಷೆಯನ್ನು ತಮ್ಮಲ್ಲೇ ಅಂದರೆ ನಮ್ಮಲ್ಲೇ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮೊಟ್ಟ ಮೊದಲನೇ ವಾಕ್ಯ ಶ್ರವಣ ಮನಕ್ಕೆ ಆನಂದ ನೀವುದು. ಇದು ಪೂರ್ಣ ವಾಕ್ಯವಾಗಿದೆ. ಕರ್ತೃ ಕರ್ಣ ಫಲ ಎಲ್ಲವೂ ಇಲ್ಲಿ ಸೇರಿದೆ. ಯಾವ ಶಬ್ದ ಉಚ್ಚಾರದಿಂದ ನಮ್ಮ ಮನಸ್ಸು ಅಂತಃಕರಣ ಶುದ್ಧವಾಗಿ ಸಾಕ್ಷಿಯಲ್ಲಿ ಸುಖವನ್ನು ನಾವು ಕಾಣುತ್ತೀವಿಯೋ ಆ ಶಬ್ದ ಮಾತ್ರ ಶ್ರವಣ. ಅಂದರೆ ಮನಸ್ಸಿಗೆ ತಲುಪಬೇಕಾದಾಗ ಆ ಶಬ್ದದಲ್ಲಿ ಅನೇಕ ಮಹತ್ವಗಳಿಂದ ಕೂಡಿರಬೇಕು, ಭಗವಂತನ ಮಹಿಮೆಗಳಿಂದ ಕೂಡಿರಬೇಕು. ಆ ಮಹಿಮೆಗಳು ಮನಸ್ಸಿನಲ್ಲಿ ಆಳವಾಗಿ ಮನನವಾಗಿ ಅದರಲ್ಲಿರ್ತಕ್ಕಂಥ ಸಾರವನ್ನು ಗ್ರಹಿಸುವಂತಾಗಬೇಕು. ಆ ಗ್ರಹಣೆಯಿಂದ ಸಾಕ್ಷಿಯಲ್ಲಿ ಆನಂದದ ಚಿಲುಮೆ ಉಕ್ಕಬೇಕು. ಇದಕ್ಕೆ ಆನಂದೋದ್ರೇಕ ಅಂದರೆ ಆನಂದವಾಗಬೇಕು. ಯಾವ ಶಬ್ದ ನಮಗೆ ಆಗಲಾರದೆ ಕೇವಲ ಮೆಕ್ಯಾನಿಕಲ್ ಅಂತ ಹೇಳ್ತೀವಲ್ಲ, ಅಂದರೆ ಏನರ್ಥ? ಕೇವಲ ಶಬ್ದ ಮಾತ್ರ, ಹೇಗೆ ಟೇಪ್ ರೆಕಾರ್ಡ್ ಅಥವಾ ಪ್ರಕೃತಿಯಲ್ಲಿ ಒಂದು ಶಬ್ದ ಬರ್ತಾ ಇರುತ್ತೆ. ಆ ಶಬ್ದ ಬಂದಾಗ ಯಾರಿಗೂ ಬೋಧಕವಾಗಿರುವುದಿಲ್ಲ. ತತ್ವಾಭಿಮಾನಿ ದೇವತೆಗಳಿಗೆ ಮಾತ್ರ, ಅಧಿಕಾಭಿಮಾನಿ ದೇವತೆಗಳಿಗೆ ಅದು ಬೋಧಕವಾಗಿರುತ್ತದೆ. ಉಳಿದವರಿಗೆ ಕೇವಲ ಧ್ವನ್ಯಾತ್ಮಕವಾಗಿರುತ್ತೆ. ಕೇವಲ ಧ್ವನ್ಯಾತ್ಮಕವಾಗಿದ್ದಾಗ ಅವರಿಗೆ ಅವರು ಜ್ಞಾನಾಧಿಕಾರಿಗಳು ಅಲ್ಲ, ನಾಮಾಧಿಕಾರಿಗಳು ಅಲ್ಲ. ಆದರೆ ಅದನ್ನು ತಿಳಿದು ಆನಂದಿಸುವ ತತ್ವಾಭಿಮಾನಿ ದೇವತೆಗಳು, ದಿಗಭಿಮಾನಿ ದೇವತೆಗಳು ಜ್ಞಾನಾಧಿಕಾರಿಗಳು ಆಗಿರುತ್ತಾರೆ. ಇದನ್ನೇ ಸೂಕ್ಷ್ಮವಾಗಿ ನಮ್ಮ ಶರೀರದಲ್ಲಿ
ನಾವು ಉಚ್ಚರಿಸುವ ಸರ್ವ ಶಬ್ದವು ನಾವೇ ಶ್ರವಣಾಧಿಕಾರಿಗಳು. ಇದಕ್ಕೆ ಶ್ರವಣ ಅಂತ ಹೆಸರು ಹೊರತು ಪರರು ಹೇಳುವ ಶಬ್ದವನ್ನು ನಾವು ಕೇಳುವುದಕ್ಕೆ ತದನಂತರದ ಶ್ರವಣ ಎನಿಸಿಕೊಳ್ಳುತ್ತದೆ. ಇದನ್ನು ಶ್ರೀ ಜಗನ್ನಾಥದಾಸರು ಅತಿ ಸೂಕ್ಷ್ಮವಾಗಿ ಅಂದು ತೋರಿಸಿದ್ದಾರೆ. ಶ್ರವಣ ಮನಕ್ಕೆ ಆನಂದ ನೀಡುವುದು. ಯಾವ ಶ್ರವಣ ಮನಸ್ಸಿಗೆ ಆನಂದವನ್ನು ಕೊಡುವುದಿಲ್ಲವೋ ಅದು ಶ್ರವಣವೇ ಅಲ್ಲ. ಯಾವ ಶ್ರವಣ ಮನನಕ್ಕೆ ವಸ್ತುವಾಗುವುದಿಲ್ಲವೋ ಅದು ಮನನವೇ ಅಲ್ಲ. ಯಾವ ಶ್ರವಣ ಮತ್ತು ಮನನ ಇಲ್ಲದಿದ್ದರೆ ಆನಂದವಾಗುವುದಿಲ್ಲ. ತದ್ ವ್ಯತಿರಿಕ್ತವಾಗಿ ಏನಾಗುತ್ತದೆ? ದುಃಖವೇ ಆಗುತ್ತದೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಶ್ರೀಮದ್ ಆನಂದ ತೀರ್ಥರು ಹೇಳಿರತಕ್ಕಂಥ ಶಬ್ದವನ್ನು ನಾವು ತಿಳಿದಾಗ ಅಂಚಜಾಪಿ ಯೇ ಭಕ್ತಾಃ ನಾಮ ಜ್ಞಾನಾಧಿಕಾರಿಣಃ. ಯಾವ ವರ್ಣದಲ್ಲಿ ಇದ್ದರೂ ಆ ಜೀವ ಭಕ್ತಿಯಿಂದ ಭಗವಂತನ ನಾಮವನ್ನು ಉಚ್ಚರಿಸುವುದನ್ನು ಅಧಿಕಾರಿಗಳಾಗಿರುತ್ತಾರೆ ಎಂದರ್ಥ. ಆದ್ದರಿಂದ ನಾಮ ಎಂಬತಕ್ಕಂಥದ್ದು ವಸ್ತು ನಿರ್ದೇಶನವಾದ ಸಂಕೀರ್ತನೆಯಾಗಿರಬೇಕು. ಸಂಕೀರ್ತನೆ ಅಂದರೆ ಏನು? ಭಗವಂತನ ಅನಂತ ಗುಣಗಳನ್ನು ಒಳಗೊಂಡಿರಬೇಕು ಎಂದರ್ಥ. ಸಂಕೀರ್ತನ ಎಂಬತಕ್ಕಂಥದ್ರಲ್ಲಿ ಎಷ್ಟು ಗುಣಗಳಿರಬೇಕು? ಅದು ಆಯಾ ಜೀವರಲ್ಲಿ ಉಪಾಸನೆ ಅಂಗವಾಗಿ 4 ಗುಣವು, 8 ಗುಣವು, 16 ಗುಣವು, 32 ಗುಣವು, 64 ಗುಣವು, 108 ಗುಣವು, ಅನಂತ ಗುಣವು, ಹೀಗೆ ಅಧಿಕಾರಿ ಭೇದದಿಂದ ಗುಣವಿರುತ್ತೆ. ಆದರೆ ಕನಿಷ್ಠವಾಗಿ 4 ಗುಣವನ್ನು ನಾವು ಪ್ರತಿಯೊಬ್ಬರೂ ಅನುಸಂಧಾನ ಮಾಡಿಕೊಳ್ಳಲೇಬೇಕು. ಸತ್ತು ಚಿತ್ತು ಸಚ್ಚಿದಾನಂದ, ಸತ್ತು ಚಿತ್ತು ಆನಂದ ಮತ್ತು ಆತ್ಮ. ಇದರ ಅರ್ಥವನ್ನು ಪ್ರತಿ ಶಬ್ದದಲ್ಲಿ ನಾವು ಅನುಮೋದನೆ ಅನುಸಂಧಾನ ಇರಲೇಬೇಕು. ಇದಿಲ್ಲದ ಶಬ್ದ ಶ್ರವಣ ಎನಿಸುವುದಿಲ್ಲ. ಯಾರೇ ಆಗಲಿ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಸರ್ವ ಮೋಕ್ಷಾಧಿಕಾರಿಗಳು ಎಂದು ಇಲ್ಲಿ ಶ್ರೀಮದಾನಂದ ತೀರ್ಥರು ಹೇಳಿದ್ದಾರೆ. ಇದರಿಂದ ನಮಗೇನು ಅರ್ಥವಾಗುತ್ತೆ? ಮನುಷ್ಯ ಯೋನಿಯಲ್ಲಿ ಯಾರು ಬಂದಿಲ್ಲವೋ ಅವರಿಗೆ ಯಾವ ಶಬ್ದದಿಂದಲೂ ಸಹ ಶ್ರವಣ ಎನಿಸಿಕೊಳ್ಳುವುದಿಲ್ಲ. ಅವರಲ್ಲಿ ಯಾವ ಸಾಧನೆಯೂ ನಡೆಯುವುದಿಲ್ಲ. ಅವರ ಶ್ರವಣೇಂದ್ರಿಯ ಮನನಕ್ಕೆ ಒಳಪಡುವುದಿಲ್ಲ. ಯಾವಾಗ ಶ್ರವಣ ಮನನ ಆಗುವುದಿಲ್ಲವೋ ಅದು ಆನಂದದಾಯಕವಾಗಿರುವುದಿಲ್ಲ. ಹಾಗಾದರೆ ಉಳಿದ ಯೋನಿಗಳು ಯಾಕೆ ಬಂದಿರುತ್ತೆ ಅಂದರೆ ಅದು ಕೇವಲ ಪಾಪದ ಅನುಭವವಾಗಿ ಬಂದಿರುತ್ತೆ ಅಂತ ಅರ್ಥ. ಇದನ್ನೇ ಶ್ರೀ ಪುರಂದರದಾಸರು ಹೇಳಿದ್ದರು. ಮನುಷ್ಯ ಜನ್ಮ ಎಂಬತಕ್ಕಂಥ ಅತಿ ಉತ್ಕೃಷ್ಟವಾದುದು ಎಂದರ್ಥ. ಮನುಷ್ಯ ಜನ್ಮವನ್ನು ತಿಳಿಯದೆ ನಾವು ಕೇವಲ ಪಶು ಜನ್ಮದಲ್ಲಿ ನಿಂತಿದ್ದರೆ ಮನುಷ್ಯ ಜನ್ಮ ವ್ಯರ್ಥವಾಗುವುದು. ಇದನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು? ಅದನ್ನು ಸಹ ಶ್ರೀ ಜಗನ್ನಾಥದಾಸರ ಪದ್ಯದಲ್ಲಿ ನಾವು ಕೇಳಬಹುದು. 6-3-2-32 ಶತಶ್ವಾಸ ಜಪಗಳ.
ಎಂದು ಹೇಳಿದ್ರಿಂದ 3 ಅಂದರೆ 6, ಶತ ಅಂದರೆ 100. ಹೀಗೆ ಹೇಳಿದಾಗ 21,600 ಅಂತ ಬರುತ್ತದೆ. 6, 3, 2, 1. 6, 3 ಅಂದರೆ 18, 2, 1 ಅಂದರೆ 3, 21. 6, 3, 2, 1 1000, 3, 2 ಶತ. 3, 2 ಅಂದರೆ 6, ಶತ ಅಂದರೆ 100. 21,600 ಶ್ವಾಸ ಜಪಗಳನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ? ಈ ಒಂದು ಅರ್ಥವನ್ನು ನಾವು ತಿಳಿಯಬೇಕು. ಅತ್ಯಂತ ಗೌಪ್ಯವಾದದ್ದು. ಈ ಜಗನ್ನಾಥದಾಸರು ಸರ್ವಜೀವರಲ್ಲೂ ಅಂತ ಹೇಳಿ, ಉತ್ತಮ ಜೀವರಾಗಲಿ, ಮಧ್ಯಮ ಜೀವರಾಗಲಿ, ಅಧಮ ಜೀವರಾಗಲಿ, ಮನುಷ್ಯರಲ್ಲಿ 21,600 ಶ್ವಾಸ ಜಪಗಳು ನಡೆಸುತ್ತಾರೆ ಎಂದು ಹೇಳಿದ್ದಾರೆ. ಹಾಗಾದರೆ ಉಳಿದ ಯೋನಿಗಳಲ್ಲಿ ಎಷ್ಟು ಮಂತ್ರಗಳ ಜಪವಾಗುತ್ತದೆ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳಲ್ಪಟ್ಟಿಲ್ಲ. ಇದು ಕೇವಲ ಮನುಷ್ಯರಿಗೆ ಮಾತ್ರ ಹೇಳಲ್ಪಟ್ಟಿದ್ದು. ಯಾಕೆ ಅದನ್ನು ಹೇಗೆ ಹೇಳುತ್ತೀರಾ? ಇಲ್ಲಿ 2 ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು. ಮನುಷ್ಯ ಅಂತ ಹೇಳಿದ್ರಿಂದ ಮನು ಅವಬೋಧನೆಯ ಅಂದರೆ ಮನುಷ್ಯನ ಲಕ್ಷಣ ಏನು? ತಾನು ತಿಳಿಯಬಲ್ಲ, ಇನ್ನೊಬ್ಬರಿಗೆ ಹೇಳಬಲ್ಲ. ಇವನು ಮಾತ್ರ ಮನುಷ್ಯ. ಯಾವುದು ತಾನು ತಿಳಿಯುತ್ತೋ ಬೇರೆಯವರಿಗೆ ಹೇಳೋಕ್ಕೆ ಸಾಧ್ಯವಿಲ್ಲವೋ ಅವರು ಮನುಷ್ಯರಲ್ಲ. ಆದ್ದರಿಂದ ಸ್ವಾಧ್ಯಾಯನ ಪ್ರವಚನೆ ಅನ್ನತಕ್ಕಂಥದ್ದು ನಿತ್ಯ ಕರ್ಮವಾಗಿ ಉಪನಿಷತ್ತು ಹೇಳುತ್ತದೆ. ತಾವು ಅಧ್ಯಯನ ಮಾಡಿ ಬೇರೆಯವರಿಗೆ ಹೇಳಬೇಕು. ಅದಿಲ್ಲದಿದ್ದರೆ ಅವರ ಮನುಷ್ಯತ್ವ ಎಂಬತಕ್ಕಂಥದ್ದು ಸಾರ್ಥಕವಾಗುವುದೇ ಇಲ್ಲ. ಇದು ಉಪನಿಷತ್ ವಾಕ್ಯವಾದರೆ ಶ್ರೀ ಜಗನ್ನಾಥದಾಸರು ಶತಶ್ವಾಸ ಜಪಗಳ ಅಂತ ಹೇಳಿದ್ದಾರೆ. 3 ಶತ ಎಂಬತಕ್ಕಂಥದ್ದನ್ನು ಇನ್ನೊಂದು ಸಾರಿ ಶತಶ್ವಾಸ ಅಂತ ಹೇಳಿದಾಗ 100 ಎಂಬತಕ್ಕಂಥ ಶಬ್ದವು ಅಲ್ಲಿ ನಾವು ಹಿಡಿಯಬಹುದು. 100 ಎಂಬತಕ್ಕಂಥದ್ದು ಮನುಷ್ಯನ ಜೀವಿತಾವಧಿ. 100 ಎಂಬತಕ್ಕಂಥದ್ದು 116 ವರ್ಷವೂ ಹೌದು, 120 ವರ್ಷವೂ ಹೌದು, 100 ವರ್ಷವೂ ಹೌದು. ಆದ್ದರಿಂದ ಶತಶ್ವಾಸ ಜಪಗಳ ಎಂಬುದರಿಂದ ಇದು ಕೇವಲ ಮನುಷ್ಯರಿಗೆ ಮಾತ್ರ ಹೇಳಲ್ಪಟ್ಟಿದೆ ಎಂಬುದನ್ನು ಸಹ ಜಗನ್ನಾಥದಾಸರು ಅಂದು ತೋರಿಸಿದ್ದಾರೆ. ಇದು ನಾವು ವಿಶೇಷವಾಗಿ ಮನಗಾಣಬೇಕು. ಇದರಿಂದ ತಿಳಿಯುವ ವಿಷಯವೇನೆಂದರೆ ಅಂಚಜ ಅಪಿ ಯೇ ಭಕ್ತಾಃ ನಾಮ ಜ್ಞಾನಾಧಿಕಾರಿಣಃ ಎಂದು ಹೇಳಿದಾಗ ಮನುಷ್ಯ ಯೋನಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅವರು ಮಾತ್ರ ನಾಮಜ್ಞಾನಾಧಿಕಾರಿಗಳು ಎಂದು ನಾವು ಅರ್ಥೈಸಿಕೊಳ್ಳಬೇಕು. ಶ್ರೀ ಶೂದ್ರ ಬ್ರಹ್ಮಬಂಧುಗಳು ಹಾಗೂ ಇತರ ಅಂತ್ಯಜ ಅಂದರೆ ಯಾರೇ ಆಗಲಿ ಅವರು ವಿಷ್ಣು ಭಕ್ತರಾಗಿದ್ದು ಮೋಕ್ಷ ಬೇಕೆಂಬ ಅಪೇಕ್ಷೆ ಇದ್ದವರು ಕಡ್ಡಾಯವಾಗಿ ಹರಿನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಬಹುದು. ಈ ಮೂಲಕವೇ ಅವರಿಗೆ ಅಪರೋಕ್ಷ ಜ್ಞಾನ ಹುಟ್ಟಿ ಮೋಕ್ಷಕ್ಕೆ ಉಪಯೋಗಿಯಾದ ಹರಿಪ್ರಸಾದವನ್ನು ಪಡೆಯಬಲ್ಲರು. ಇದನ್ನು ಜ್ಞಾನಾಧಿಕಾರಣ ಶಬ್ದದಿಂದ ತಿಳಿಯಬಹುದಾಗಿದೆ. ಇದನ್ನು ಇಲ್ಲಿ ಏನು ಪ್ರಸ್ತುತವಾಗಿದೆ 2ನೇ ಭಾಗದಲ್ಲಿ ಅಂದರೆ, ಯಾರು ಕೇವಲ ನಾಮ ಉಚ್ಚಾರಣೆಯಿಂದ
ಯಾವ ಪ್ರಯೋಜನವೂ ಇಲ್ಲ. ನಾಮದ ಅನುಸಂಧಾನ ಅಥವಾ ಅನುಸಂಧಾನ ಪೂರ್ವಕ ಭಗವಂತನ ಮಹಿಮಾ ಪ್ರದರ್ಶನ ಅತ್ಯವಶ್ಯಕವಾಗಿದೆ. ಇದಕ್ಕೆ ತನ್ಮಯತೆ ಅಂತ ಹೆಸರು. ಹರಿಗುಣಗಳ ಗಾನವೇ ನಾಮ. ಅದಿಲ್ಲದಿದ್ದಾಗ ಪಶುಗಳ ಶಬ್ದದಂತೆ ನಿರರ್ಥಕವಾಗುವುದು. ಪಶುಗಳನ್ನು ಕರೆದುಕೊಳ್ಳೆ ಅದು ಧ್ವನಿಯಾತ್ಮಕವಾಗಿರುತ್ತೆ. ಅದು ಭಗವಂತನನ್ನು ಹೇಳುತ್ತಿದೆಯಲ್ಲ ಅಂತ ಹೇಳಿದರೆ ಹೌದು ಹೇಳುತ್ತದೆ, ಆದರೆ ಅದು ಪಶುಗಳಿಗೆ ಅದು ಅರಿವಿಲ್ಲ. ಆದ್ದರಿಂದ ಪಶುಗಳಿಗೆ ನಾಮಜ್ಞಾನಾಧಿಕಾರಿಗಳು ಎಂದು ಹೇಳಲು ಬರುವುದಿಲ್ಲ. ಇದನ್ನು ಶ್ರೀದಾಸರೇ ಇನ್ನೊಂದು ಕಡೆ ಹೇಳಿದ್ದಾರೆ. ಪದುಮನಾಭನ ಗುಣಗಳ ಪೊಗಳದ ಅದು ಗಾರ್ಧಪರೋಧನವು. ಅಂದರೆ ಏನರ್ಥ? ಭಗವಂತನ ಗುಣವನ್ನು ತಿಳಿಯದೆ ನಾವು ಯಾವ ಶಬ್ದವನ್ನು ಉಚ್ಚರಿಸಿದರೂ ಸಹ ಅದು ನಾಮಸ್ಮರಣೆ ಆಗುವುದಿಲ್ಲ, ಗಾರ್ಧಪರೋಧನವಾಗುತ್ತದೆ. ಕತ್ತೆ ಅರಚುವಿಕೆ ಎಂದು ಹೇಳುತ್ತಾರೆ. ಕತ್ತೆ ಅರಚುವಿಕೆ ಎಂಬುದರಿಂದ ಸಕಲ ಪ್ರಾಣಿಗಳ ಅರಚುವಿಕೆಯನ್ನು ಸಹ ಭಗವಂತನ ಗುಣ ಅನುಸಂಧಾನವಿಲ್ಲದ ಶಬ್ದ ಅಂತ ನಾವು ತಿಳಿದುಕೊಳ್ಳಬಹುದು. ಅರಣ್ಯದಲ್ಲಿ ಹೋಗಿ ಸಹಾಯ ಯಾಚಿಸುವಂತೆ ನಿಷ್ಪ್ರಯೋಜನವಾಗುತ್ತದೆ ಎಂದರ್ಥ. ಶ್ರೀಮಧ್ವಾಚಾರ್ಯರು ಸರ್ವಮೂಲದಲ್ಲಿ ವೇದ ಉಪನಿಷತ್ತುಗಳಿಗೆ ನಿರ್ಣಾಯಕವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಉತ್ತಮ ಅಧಿಕಾರಿಗಳಿಗಾಗಿ ರಚಿಸಿದರು. ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ ಕನಿಷ್ಠ ಪಕ್ಷ 100 ಅರ್ಥಗಳಿದೆ. ಈ ಅರ್ಥಾನುಸಂಧಾನ ಪೂರ್ವಕ ವಿಷ್ಣು ಸಹಸ್ರನಾಮಕ್ಕೆ ಪೂರ್ಣ ಫಲ ದೊರಕುವುದು. ವಿಷ್ಣುವಿನ ಸಹಸ್ರನಾಮ ಅಂದರೆ ಏನರ್ಥ? ವಿಷ್ಣುವಿನ ಜೊತೆಯಲ್ಲಿ ಸರಸರ ನಡೆಯುವುದು ಎಂದರ್ಥ. ವಿಷ್ಣು ಎಂಬ ಶಬ್ದ ವ್ಯಾಪ್ತತ್ವವನ್ನು ತೋರಿಸಿಕೊಳ್ಳುತ್ತೆ. ವ್ಯಾಪ್ತತ್ವದಲ್ಲಿ ಏನು ವ್ಯಾಪ್ತತ್ವ? ಓತತ್ವವನ್ನು ತೋರಿಸಿಕೊಳ್ಳುತ್ತೆ. ಓತತ್ವ ಅಂದರೆ ಓಂಕಾರ. ಓಂಕಾರ ಅಂದರೆ ಗುಣಪೂರ್ಣ. ಅನಂತ ಗುಣವನ್ನು ತನ್ನೊಂದಿಗೆ ಹಂಚಿಕೊಂಡು ವ್ಯಾಪ್ತನಾಗಿರ್ತಕ್ಕಂಥವನು ವಿಷ್ಣು. ಇದನ್ನು ಕೇವಲ ಶಬ್ದದಿಂದ ಹೇಳಿದರೆ ಏನು ಅರ್ಥವಾಗುವುದಿಲ್ಲ. ವ್ಯಾಪ್ತತ್ವವನ್ನು ನಾವು ಯಥಾವತ್ತಾಗಿ ತಿಳಿಯಲು ಸಾಧ್ಯವಿಲ್ಲ. ನಾವು ಕಂಡ ಅನುಭವಿಸಿದ ದೇಶದಲ್ಲೆಲ್ಲ ವ್ಯಾಪ್ತ ಅಂತ ನಾವು ಹೇಳಬಹುದೇ ಹೊರತು ನಾವು ಕಾಣದ ದೇಶದಲ್ಲಿ ಕಾಣದ ಕಾಲದಲ್ಲಿ ವ್ಯಾಪ್ತತ್ವವನ್ನು ಕೇವಲ ಅನುಮಾನದಿಂದ ಹೇಳಬೇಕು. ಕಂಡ ದೇಶದಲ್ಲಿ ಕಂಡ ಆ ಕಾಲದಲ್ಲಿ ಹೇಗೆ ವ್ಯಾಪ್ತತ್ವವನ್ನು ನಾವು ಕಾಣುತ್ತೀವಿಯೋ ಅದರಂತೆ ಅವನ ಅನಂತ ಗುಣವನ್ನು ಕಾಣಬೇಕು. ಸಮಗ್ರವಾಗಿ ಅನಂತ ಗುಣವನ್ನು ಉಪಾಸನೆ ಮಾಡತಕ್ಕಂಥ ಬ್ರಹ್ಮದೇವರು ಅನಂತ ಗುಣ ಉಪಾಸಕ ಸರ್ವ ದೇಶದಲ್ಲಿ ಸರ್ವಕಾಲದಲ್ಲಿ ಮಾಡುತ್ತಾರೆ. ಅಲ್ಪಜ್ಞಾನವುಳ್ಳವರು, ತಾರತಮ್ಯದಲ್ಲಿ ನೀಚರಾಗಿರ್ತಕ್ಕಂಥವರು ಚತುರ್ಗುಣವನ್ನು ಕಡ್ಡಾಯವಾಗಿ ಧ್ಯಾನಿಸಲೇಬೇಕು. ಚತುರ್ಗುಣ ಸಹಿತವಾದ ವಿಷ್ಣು ಸಹಸ್ರನಾಮಕ್ಕೆ ಮಹತ್ವವಿದೆಯೇ ಹೊರತು ಕೇವಲ ನಾಮ ಉಚ್ಚಾರಣೆ ಮಾಡಿದರೆ ಅದು ನಿಷ್ಪ್ರಯೋಜನವಾಗುವುದು. ಮತ್ತು ಅದು ಗಾರ್ಧಪರೋಧನವೇ ಎಂದೆನಿಸುತ್ತದೆ. ಇಂದಿನ ಜನರು ಈ ನಿಟ್ಟಿನಲ್ಲಿ ಚಿಂತಿಸಿದಾಗ ಅದೆಷ್ಟು ಜನರು ಗುಣವನ್ನು ಗ್ರಹಿಸುತ್ತಾರೋ ನಿಮ್ಮಲ್ಲೇ ನೀವು ಅರಿತುಕೊಳ್ಳಿ. ಇದು ಕೇವಲ ಯಾಂತ್ರಿಕವಾಗಿ ಶಬ್ದ ಉಚ್ಚಾರಣೆ ಮಾಡುವುದರಿಂದ ಏನು ಪ್ರಯೋಜನವಿದೆ? ಆದ್ದರಿಂದ ದ್ವಿತೀಯ ಭಾಗದಲ್ಲಿ ಶಬ್ದದ
ಬಳಕೆ ಹೇಗೆ ಮಾಡಬೇಕು. ಭಗವಂತನ ಗುಣವನ್ನು ಹಿಂದಿನ ಪ್ರಥಮ ಪಾದದಲ್ಲಿ ತಿಳಿದ ನಂತರ ಆ ಎಲ್ಲ ಗುಣವನ್ನು ಶಬ್ದದ ಮೂಲಕ ನಾವು ಅರಿತು ಕಂಡುಕೊಳ್ಳಲು ಒಂದು ನಿರ್ದಿಷ್ಟವಾದ ಒಂದು ಪ್ರತಿಮೆ ಬೇಕು. ಆ ಪ್ರತಿಮೆ ಬಾಹ್ಯದಲ್ಲಿರ್ತಕ್ಕಂಥ ಲೋಹದ ಪ್ರತಿಮೆಯಾಗಲಿ, ಸಾಲಿಗ್ರಾಮವಾಗಲಿ, ಮಂದಿರವಲ್ಲಾಗಲಿ, ಪ್ರಕೃತಿಯಲ್ಲಾಗಲಿ, ಮರಗಿಡಗಳಲ್ಲಾಗಲಿ, ಜಲದಲ್ಲಾಗಲಿ, ಬೆಟ್ಟದಲ್ಲಾಗಲಿ ಆ ಚಿತ್ರವನ್ನು ನಾವು ಕಾಣಬೇಕು. ಕಂಡರೆ ಮಾತ್ರ ಈ ದ್ವಿತೀಯ ಭಾಗದ ಪ್ರವೇಶಕ್ಕೆ ನೀವು ಅರ್ಹರು. ಹೇಗೆ ನಾವು ಅವಿರೋಧಾಧ್ಯಾಯ ಅಂದರೆ ಭಗವಂತನ ಗುಣವನ್ನು ತಿಳಿದುಕೊಂಡು ಬೇರೆ ದಾರ್ಶನಿಕರು ಹೇಳತಕ್ಕಂಥ ಯಾವ ದೋಷವೂ ಇಲ್ಲದೆ ಅವಿರೋಧವಾಗಿ ನಿರ್ದಿಷ್ಟನಾಗಿ ಗುಣಪೂರ್ಣನಾಗಿ ಭಗವಂತನು ಸರ್ವಶಬ್ದ ವಾಚ್ಯನಾಗಿದ್ದಾನೆ ಎಂಬುದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಟಿಪ್ಪಣಿಯಲ್ಲಿ ಅನೇಕ ಮಹನೀಯರು ವಿವರಿಸಿದಂತೆ ಈ ದ್ವಿತೀಯ ಭಾಗದಲ್ಲಿ ಪ್ರಥಮ ಭಾಗದಲ್ಲಿ ಅನುಸಂಧಾನ ಮಾಡಿಕೊಂಡ 60 ಲಕ್ಷಣವನ್ನು ಅದರೊಂದಿಗೆ ಅನಂತ ಲಕ್ಷಣಗಳನ್ನು ಬಾಹ್ಯದಲ್ಲಿ ನಾವು ಕಂಡುಕೊಳ್ಳಬೇಕು. ಇದೇ ದ್ವಿತೀಯ ಭಾಗ. ಉದಾಹರಣೆಗೆ ನಾವು ನಮ್ಮ ಪಕ್ಕದ ಮನೆಯಲ್ಲೂ ನಮ್ಮ ನೆಂಟರು ಯಾವುದೋ ಊರಿನ ಮನೆಗೆ ಹೋದಾಗ ಅವರು ನಮಗೆ ಹೇಗೆ ಎದುರುಗೊಳ್ಳುತ್ತಾರೆ? ಎದ್ದು ನಿಂತುಕೊಂಡು ನಮ್ಮನ್ನು ಸ್ವೀಕರಿಸುತ್ತಾರೆ. ಇದರ ಅರ್ಥವೇನು? ಅವರಲ್ಲಿರ್ತಕ್ಕಂಥ ಬಿಂಬನಾದ ಭಗವಂತ ಎದ್ದು ನಿಂತಿರ್ತಾನೆ. ಆದ್ದರಿಂದ ಪ್ರತಿಬಿಂಬವು ಎದ್ದು ನಿಂತಿರುತ್ತದೆ. ಅದರಂತೆ ನಮ್ಮಲ್ಲಿರ್ತಕ್ಕಂಥ ಪ್ರತಿಬಿಂಬವು ಊರ್ಧ್ವಮುಖನಾಗಿರುವುದರಿಂದ ನಾವು ಎದ್ದು ನಿಲ್ಲುತ್ತೇವೆ. ಎದ್ದು ನಿಂತಾಗ ನಮಗೆ ವಿವಿಧ ಅಂಗದಲ್ಲಿರ್ತಕ್ಕಂಥ ಆಭರಣಗಳು ಇವೆಲ್ಲ ಗೋಚರಿಸುತ್ತದೆ. ಇದನ್ನೇ ಷೋಡಶೋಪಚಾರ ಅಂತ ಹೆಸರು. ಇದನ್ನು ಮುಂದಿನ 16 ಗದ್ಯದಲ್ಲಿ ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದಾರೆ. ಭಗವಂತನ ನಿಲುವ ಭಂಗಿ, ಭಗವಂತನ ಭಂಗಿಯಲ್ಲಿ ಇರುವ ಆಭರಣಗಳು, ಅಭಿನ್ನವಾದ ಆಭರಣಗಳ ಚಿಂತನೆಯೇ ಇದಾಗಿದೆ. ಈ ನಿಟ್ಟಿನಲ್ಲಿ ನಾವು ಮುಂದುವರಿಯಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ದ್ವಿತೀಯ ಭಾಗದಲ್ಲಿ ಪೀಠಿಕಾ ಭಾಗವನ್ನು ಇನ್ನೂ ಸ್ವಲ್ಪ ನಾವು ಚಿಂತನೆ ಮಾಡಬೇಕಾಗಿದೆ. ಅದನ್ನು ಮುಂದಿನ ಪ್ರವಚನದಲ್ಲಿ ಕೇಳಿಕೊಳ್ಳೋಣ. ಇಂತಹ ಗಮ್ಯವಾದ ಮಹಿಮೆಯನ್ನು ಶ್ರೀ ಪುರಂದರದಾಸರು ದ್ವಿತೀಯ ಭಾಗದಲ್ಲಿ ನಮಗಾಗಿ ತೋರಿಸಿರುತ್ತಾರೆ. ಇದರ ಪೂರ್ಣ ಪ್ರಯೋಜನ ನಾವು ಅನುಭವಿಸುವಂತಾಗಬೇಕು. ಇದಕ್ಕೆ ಅವರ ಪೂರ್ಣ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಮ್ಮ ಗುರು ಹಿರಿಯರು, ತಂದೆ ತಾಯಿಯರು ಮತ್ತು ತತ್ವಾಭಿಮಾನಿ ದೇವತೆಗಳು ಹಾಗೂ ನಮ್ಮ ಸಾಕ್ಷಾತ್ ಗುರುಗಳು ಮತ್ತು ಶ್ರೀ ಪುರಂದರದಾಸರು, ಅವರೊಳಗಿದ್ದ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ವಿಠಲ, ಇವರೆಲ್ಲರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಇವರೆಲ್ಲರಿಗೂ ಸಹ ಒಟ್ಟೊಟ್ಟಿಗೆ ಸೇರಿಸಿ ಭೂಯಿಷ್ಠಾಂತೆ ರಮಾ ಉಕ್ತಿಂ ವಿಧೇಮ ಎಂದು ನಾವು ನಮಸ್ಕರಿಸೋಣ. ಇವರೆಲ್ಲರ ಅನುಗ್ರಹ, ಅವರ ಕಾರುಣ್ಯ ಎಂಬತಕ್ಕಂಥ ಕಣ್ಣಿನಿಂದ ಬರತಕ್ಕಂಥ ರಶ್ಮಿ ನಮ್ಮ ಮೇಲೆ ಬೀಳಲಿ. ಆ ರಶ್ಮಿಯಲ್ಲಿ ನಾವು ತೊಯ್ದು ಅಂದರೆ ನೆನೆಸಿಕೊಂಡು ಮನವನ್ನು ಶುದ್ಧ ಮಾಡಿಕೊಂಡು ಭಗವಂತನ ಕಾಣುವಂತಾಗಲಿ.
ಎಂಬ ಆಶ್ವಸಿಸೋಣ. ಹೀಗೆ ದ್ವಿತೀಯ ಭಾಗದ ಆರಂಭಿಕವಾಗಿ ನಾವು ಚಿಂತನೆಯನ್ನು ಮಾಡಿ ಇದನ್ನೇ ಇನ್ನು ಮುಂದುವರಿಸಿ ಮುಂದೆ ಭಗವಂತ ಏನು ನುಡಿಸುತ್ತಾನೋ ನೋಡೋಣ. ಅದನ್ನು ಸಹ ಕೇಳಿಕೊಂಡು ಮುಂದುವರಿಯೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು. ಹರಿ ಓಂ ಹರಿ ಓಂ ಹರಿ ಓಂ.